ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಯಿತು ಮತ್ತೊಂದು ಹಲ್ಚಲ್. ಸಿದ್ದು ಡಿಕೆಶಿ ಸಿಎಂ ಪಟ್ಟದ ಪಗಡೆಯಾಟಕ್ಕೆ ಸಡನ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಏನ್ ಟ್ವಿಸ್ಟ್ ಇದು? ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿ ಇದೀಗ ಈ ಚರ್ಚೆ ಆಗ್ತಾ ಇದೆ. ಇದೇ ಸದ್ದಾಗ್ತಾ ಇದೆ. ಈಗ ಶಾಸಕರ ಫಾರಿನ್ ಟ್ರಿಪ್ ಬೆನ್ನಲ್ಲೇ ರೆಬೆಲ್ ರಾಜಣ್ಣ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ತೀವ್ರ ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಸಿದ್ದು ಪರಮ ಆಪ್ತನ ಹೇಳಿಕೆ. ಹಾಗಾದ್ರೆ ಕೆಎನ್ ರಾಜಣ್ಣ ಅವರು ಏನ್ ಹೇಳಿರಬಹುದು? ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಹಳ ಆಪ್ತರು ಆಗಿರುವಂತದ್ದು ಕೆಎನ್ ರಾಜಣ್ಣ ಅವರು. ಪ್ರತಿ ಬಾರಿ ಕೆಎನ್ ರಾಜಣ್ಣ ಏನಾದ್ರೂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಏನಾದ್ರೂ ಒಂದು ಕಾಂಟ್ರವರ್ಸಿ ಇದೆ ಅಂತ ಅರ್ಥ. ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಯಿತು ಮತ್ತೊಂದು ಹಲ್ಚಲ್. ಇದೀಗ ಸಿದ್ದು ಡಿಕೆಶಿ ಸಿಎಂ ಪಟ್ಟಣದ ಪಗಡೆಯಾಟಕ್ಕೆ ಸಡನ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ದಲಿತ ಮುಖ್ಯಮಂತ್ರಿ ವಿಚಾರ ಸದ್ದು ಮಾಡ್ತಾ ಇದೆ. ಶಾಸಕರ ಫಾರಿನ್ ಟ್ರಿಪ್ ಒಂದು ಕಡೆ, ಮತ್ತೊಂದು ಕಡೆ ರೆಬೆಲ್ ರಾಜಣ್ಣ ಇಷ್ಟೊಂದು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೇಗೆ? ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ ಸಿದ್ದು ಪರಮಾಪ್ತನ ಹೇಳಿಕೆ. ಪ್ರತಿ ಬಾರಿ ಕೆಎನ್ ರಾಜಣ್ಣ ಅವರು ಏನಾದ್ರೂ ಒಂದು ಹೇಳ್ತಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೇಳುವಂಥದ್ದು ಅದೇನೇ ಇರಲಿ, ಸಿದ್ದರಾಮಯ್ಯ ಅವರನ್ನ ಬೀಟ್ ಮಾಡ್ಲಿಕ್ಕೆ ಯಾರು ಸಾಧ್ಯವೇ ಇಲ್ಲ. ಇನ್ನು 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಕಳೆದ ಬಾರಿಯೂ ಕೂಡ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು ಕಡೆ ಶಾಸಕರ ಫಾರಿನ್ ಟ್ರಿಪ್ ವಿಚಾರ, ಮತ್ತೊಂದು ಕಡೆ ಇದೀಗ ಕೆಎನ್ ರಾಜಣ್ಣ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಆಕ್ಟಿವ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಪರವಾಗಿ ಮಾತನಾಡಿದ್ದಾರೆ, ಯಾರು ವಿರುದ್ಧವಾಗಿ ಮಾತಾಡಿದ್ದಾರೆ ಅನ್ನುವಂಥ ಬಹಳ ಕುತೂಹಲ ಇದೆ. ಅದರಲ್ಲೂ ಕೂಡ ದಲಿತರು ಕೂಡ ಸಿಎಂ ಆಗಬಹುದು, ಯಾಕೆ ಆಗಬಾರ್ದು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇತ್ತು. ಅದರಲ್ಲೂ ಕೇವಲ ಸಿಎಂ ಡಿಕೆ ಶಿವಕುಮಾರ್ ಅಲ್ಲ, ಡಿಕೆ ಶಿವಕುಮಾರ್ ಅವ್ರಿಗೂ ಇರುವಂತಹ ಒಂದು ಅನುಭವ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು. ಅವ್ರಕ್ಕಿಂತ ಜಾಸ್ತಿ ಇರುವಂತಹ ಅನುಭವ ಇರುವಂತಹ ನಾಯಕರು ಇದ್ದಾರೆ, ದಲಿತ ನಾಯಕರು ಇದ್ದಾರೆ. ರಾಜಕೀಯದಲ್ಲಿ ಒಳ್ಳೆ ಅನುಭವ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಮೋಸ್ಟ್ ಸೀನಿಯರ್ಸ್ ಇದ್ದಾರೆ. ಅಂಥವ್ರಿಗೂ ಕೂಡ ಅವಕಾಶ ಸಿಗಬಹುದಲ್ಲ. ದಲಿತರು ಯಾಕೆ ಸಿಎಂ ಆಗಬಾರ್ದು ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇದೀಗ ಮತ್ತೊಮ್ಮೆ ಒಂದು ಕಡೆ ಪಟ್ಟದ ಫೈಟು, ಮತ್ತೊಂದು ಕಡೆ ಶಾಸಕರ ಫಾರಿನ್ ಟ್ರಿಪ್ಪು. ಇದೀಗ ಈ ಬೆನ್ನಲ್ಲೇ ಕೆಎನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಮತ್ತೊಂದು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ದಲಿತರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿದ್ದಾರೆ. ದಲಿತರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರ್ದು? ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಓಪನ್ ಟಾಕ್ ಇದು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಅಧಿಕಾರ ಸಿಗಲೇಬೇಕಲ್ವಾ? ಇದರ ಬಗ್ಗೆ ಪಕ್ಷದ ವರಿಷ್ಠರು ಗಂಭೀರವಾಗಿ ಗಮನ ಹರಿಸಬೇಕು. ಮಧುಗಿರಿಯಲ್ಲಿ ಕಾಂಗ್ರೆಸ್ ಹಿರಿಯ ಶಾಸಕರು ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆ. ದಲಿತರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ದಲಿತರಿಗೂ ಕೂಡ ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಯಾಕೆ ಸಿಗಬಾರ್ದು? ಅದರಲ್ಲೂ ಕೂಡ ದಲಿತರು ಅಂತಂದ್ರೆ ಇಲ್ಲಿ ಬಹು ಮುಖ್ಯವಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ಹೆಸರು ಬರುತ್ತೆ. ಅದಾದ ನಂತರ ಎಚ್ ಸಿ ಮಹದೇವಪ್ಪ ಅವರ ಹೆಸರು ಬರುತ್ತೆ. ಹೀಗೆ ಕೆಲವೊಂದು ದಲಿತ ನಾಯಕರು ಕೂಡ ಸಿಎಂ ರೇಸಲ್ಲಿ ಇದ್ದಾರೆ. ಸಿಎಂ ರೇಸಲ್ಲಿ ಇರುವಂತಹ ಕೆಲವೊಂದು ದಲಿತ ನಾಯಕರನ್ನ ಬಹುಶಃ ಗಮನದಲ್ಲಿ ಇಟ್ಕೊಂಡು ಕೆಎನ್ ರಾಜಣ್ಣ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಓಪನ್ ಟಾಕ್. ಈಗಾಗಲೇ ಹೈಕಮಾಂಡ್ ನಿಂದ ಸೂಚನೆ ಇದೆ, ಯಾರು ಕೂಡ ಅಂತ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿ. ಆದ್ರೂ ಕೂಡ ಕೆಎನ್ ರಾಜಣ್ಣ ಅಂತಂದ್ರೆ ಫುಲ್ ರೆಬಲ್ ಆಗಿ ಓಪನ್ ಟಾಕ್ ಅವ್ರದ್ದು ಏನಿದ್ರು ಕೂಡ. ಇದೀಗ ಬಿಜೆಪಿ ಬಂದ್ರೆ ಲಿಂಗಾಯತರು, ಜೆಡಿಎಸ್ ಬಂದ್ರೆ ಒಕ್ಕಲಿಗರು, ಸೀಮಿತ ಸಮುದಾಯಗಳಿಗೆ ಮಾತ್ರ ಸಿಎಂ ಪಟ್ಟ ಅನ್ನುವಂತಾಗಿದೆಯಾ? ಕಾಂಗ್ರೆಸ್ ಪಕ್ಷ ಬಿಜೆಪಿ ಜೆಡಿಎಸ್ ಹಾದಿಯನ್ನ ತುಳಿಬಾರ್ದು. ಕಾಂಗ್ರೆಸ್ ಕೇವಲ 1-2 ಸಮುದಾಯಕ್ಕೆ ಸೀಮಿತ ಆಗಬಾರ್ದು. ಎಲ್ಲಾ ಸಮುದಾಯಗಳಲ್ಲೂ ಕೂಡ ಅವಕಾಶ ಸಿಗಲೇಬೇಕು. ಅವಕಾಶ ಸಿಕ್ಕಾಗ ಮಾತ್ರ ವಿಶ್ವಾಸವನ್ನ ಗಳಿಸಲು ಸಾಧ್ಯ. ಸಮುದಾಯದ ಬೆಂಬಲ ಇರದಿದ್ರೂ ನಮ್ಮಲ್ಲಿ ಅನೇಕರು ಸಿಎಂ ಆಗಿದ್ದಾರೆ. ದೇವರಾಜ್ ಅರಸು ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಬಂಗಾರಪ್ಪ ಅವರು ಇರ್ಬೋದು, ಸಿಎಂ ಆಗಿದ್ರು. ಅದೇ ಹಾದಿಯಲ್ಲಿ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕಾಗತ್ತೆ. ಮಧುಗಿರಿಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೀಗ ಕೆಎನ್ ರಾಜಣ್ಣ ಅವರು. ಹಾಗಾಗಿ ಇದೀಗ ಕೆಎನ್ ರಾಜಣ್ಣ ಅವರ ಹೇಳಿಕೆ ಬಹಳಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾರು ಪರವಾಗಿ ಮಾತನಾಡ್ತಿದ್ದಾರೆ ಅನ್ನೋದೇ ಕುತೂಹಲ. ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಬಹಳ ಜನಕ್ಕೆ ಹಿಡಿಸೋದಿಲ್ಲ. ಯಾಕಾಗಬಾರ್ದು? ದಲಿತ ಸಿಎಂ ಯಾಕಾಗಬಾರ್ದು? ಮೈನಾರಿಟೀಸ್ ಯಾಕಾಗಬಾರ್ದು? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು ಹೇಳೋದು. ಮತ್ತು ಬಲಿತ ಸಮಾಜದಲ್ಲಿ ಯಾಕಾಗಬಾರ್ದು? ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದು ಸರಿ ಬೈತೀನಿ, ಬೇರೆ ವಿಚಾರ. ಅದು ಸೀಮಿತ ವಿರುದ್ಧ ಅಸಮಾಧಾನ ಅಷ್ಟೇ. ಆದರೆ ಹೋಗೋಣ ನೋಡಿ, ದೇವರಾಜ್ ಅರಸು 70 MLA ಇರಲಿಲ್ಲ. ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದ್ರೆ MLA ಗಳು ಹೆಚ್ಚಿನ ಸಂಖ್ಯೆ ಅವರು ಹೊರಗೆ ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ.
ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡಕ್ಕೆ. ನೀವು ಹಂಗೆ ಬಂದ್ರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮ್ ಸಿಂಗ್ ಆಗವಾಗ ಧರ್ಮ್ ಸಿಂಗ್ ಇನ್ನೊಬ್ಬ ಜಾತಿಯವನಿಲ್ಲ. ಇಂಥ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರು ಮಾಡಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ದಲಿತರಿಗೆ, ಮೈನಾರಿಟೀಸ್ಗೆ ಮತ್ತೆ ಜಾತಿ ಆಧಾರದ ಮೇಲೆ ಬಂದ ಬಲಿಜಿಗರಿಗಿರ್ಬೋದು, ಹೆಚ್ಚು ಜನ ಇರುವಂತ ಸಮುದಾಯಗಳು ಅವರು. ಮತ್ತೆ ವಾಲ್ಮೀಕಿ ಗುರುಗಳು ಎಷ್ಟಿದ್ದಾರೆ, ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯವರೇ ವಾಲ್ಮೀಕಿ ನಾವು ತಿಳ್ಕೊಳ್ತೀವಿ, ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತೆ ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ ಬಿಜೆಪಿ JDS ಮಾಡ್ದಂಗೆನೆ ಬಿಜೆಪಿ ಬಂದ್ರೆ ಲಿಂಗಾಯತರು, JDS ಬಂದ್ರೆ ಒಕ್ಕಲಿಗರು ಮುಖ್ಯಮಂತ್ರಿ ಅಂದ್ರೆ ಜನಗಳಲ್ಲಿ ಬೇರೆ ಸಮುದಾಯದವರಿಗೆ ನ್ಯಾಯ ಏನ್ ಕೊಟ್ಟಂಗಾಗುತ್ತದೆ. ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಬಹಳ ಜನಕ್ಕೆ ಇಡ್ಸೋದಿಲ್ಲ. ಯಾಕಾಗಬಾರ್ದು, ದಲಿತ CM ಯಾಕಾಗಬಾರ್ದು, ಮೈನಾರಿಟೀಸ್ ಯಾಕಾಗಬಾರ್ದು, ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು.